ಹೆಲೋ ನಮಸ್ತೆ, ನಾನು ನಿಮ್ಮ ಸೋನುದ ಸಂಚಾರಿ. ಇವತ್ತು ಟ್ರಾವೆಲ್ ಬ್ಲಾಗ್ ಯಾವುದೂ ಇಲ್ಲ, ಆದ್ರೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಾವ್ ಎಷ್ಟೋ ಸಲ ಹೆಲ್ತ್ ಬಗ್ಗೆ ಕೇರ್ ತಗೊಳಲ್ಲ. ಸೊ ಈಗ ಒಂದು ಟೈಮ್ ಬಂದಿದೆ, ಏನಂದ್ರೆ ನಮಗ್ ಗೊತ್ತಿಲ್ದೇನೆ ಕೆಲವೊಂದು ಕಾಯಿಲೆಗಳು ನಮ್ ಜೊತೆ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಒಂದು ಅರ್ಥ ಮಾಡ್ಕೋಬೇಕು, ಇನ್ನೊಂದು ನಮ್ಮ ಆಡಿಯನ್ಸಿಗೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಜಯನಗರ್ 4th ಬ್ಲಾಕಿಗೆ ಬಂದಿದೆ ಶಾಪಿಂಗ್ ಅಂತ. ಬಹಳ ಹತ್ರದಲ್ಲಿ ಒಂದು ಹಾಸ್ಪಿಟಲ್ ಇದೆ, ತುಂಬಾ ವಿಡಿಯೋಸ್ಗಳು ನಾನು ನೋಡಿದೀನಿ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಂತ ತುಂಬಾ ಜನ ವಿಡಿಯೋಸ್ ಮಾಡಿದ್ದಾರೆ. ಇಷ್ಟು ಹತ್ರದಲ್ಲಿದ್ದೀನಿ, ವಿಸಿಟ್ ಮಾಡೋಣ ಅಂತ. ಯಾಕಂದ್ರೆ ಹೆಲ್ತ್ ನಿಮಗೆ ಗೊತ್ತು, ಈ ಹಾಸ್ಪಿಟಲ್ ಸ್ಪೆಷಲೈಸ್ ಆಗಿರೋದೇ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ. ಅಟ್ಲೀಸ್ಟ್ ನಮ್ಮ ಆಡಿಯನ್ಸಿಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಇವತ್ತು ವಿಸಿಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ, ಆಯುರ್ವೇದ ಅಂತ ಬೇರೆ ಹೇಳಿದ್ದಾರೆ, ಯಾವ ರೀತಿ ಪ್ರೋಸೆಸ್ ಅವರು ಫಾಲೋ ಮಾಡ್ತಿದ್ದಾರೆ ನೋಡೋಣ. ಬನ್ನಿ ನೋಡಿ, ಲೊಕೇಶನ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಕರೆಕ್ಟ್ ಇದೆ, ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಬನ್ನಿ ಒಳಗೆ ಹೋಗಿ ಡೀಟೇಲ್ ಆಗಿ ನೋಡೋಣ ಈ ಹಾಸ್ಪಿಟಲ್ ಸರ್ವಿಸ್ ಹೇಗಿದೆ ಅಂತ. ಬನ್ನಿ ನೋಡಿ, 2nd ಫ್ಲೋರ್ ಅಲ್ಲಿ ಇದೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಒಳಗೆ ಹೋಗೋಣ, ಡಾಕ್ಟರ್ಸ್ ಜೊತೆ ಮಾತಾಡೋಣ, ಅಲ್ಲಿರೋ ಪೇಷಂಟ್ಸ್ ಹತ್ರ ಅವರ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಕೇಳೋಣ, ಫುಲ್ ಡೀಟೇಲ್ಸ್ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಬನ್ನಿ. ಆಯುರ್ವೇದನ ಎಲ್ಲರೂ ಓಲ್ಡ್ ಸೈನ್ಸ್ ಅಂತ ಹೇಳ್ತಾರೆ, ಆಕ್ಚುಲಿ ಗೋಲ್ಡ್ ಸೈನ್ಸ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ಅಂತ ಕಾಯಿಲೆ ತುಂಬಾ ಒಂಥರ ಭಯ ಮೂಡಿಸುವಂತ ಕಾಯಿಲೆ. ಟ್ರೀಟ್ಮೆಂಟೇ ಇಲ್ಲ, ಅಥವಾ ಟ್ರೀಟ್ಮೆಂಟ್ ಕೆಲವರಿಗೆ ಅಷ್ಟು ಕಾಸ್ಟ್ಲಿ ಟ್ರೀಟ್ಮೆಂಟ್ ನ ನಾವು ಬರ್ಸಕ್ ಆಗಲ್ಲ ಅಂತ ಇರೋರಿಗೆ ಇದೊಂದು ಬೆಸ್ಟ್ ಪ್ಲೇಸ್. ಒಳಗೋಗಿ ಇನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ. ಹಾಸ್ಪಿಟಲ್ ಅಲ್ಲಿ ಆಕ್ಚುಲಿ ಇವರು ಯೂಸ್ ಮಾಡ್ತಿರೋಂತ ಟ್ರೀಟ್ಮೆಂಟ್ ಹೆಸರು ರಸಾಯನ ಶಾಸ್ತ್ರ ಅಂತ, ಅಥವಾ ರಸಾಯನ ಆಯುರ್ವೇದ ಅನ್ನೋ ಒಂದು ಥೆರಪೀಸ್ ನ ಇವ್ರು ಅಪ್ಲೈ ಮಾಡ್ಕೊಂತಿದ್ದಾರೆ. ರಸಾಯನ ಆಯುರ್ವೇದದ ಬಗ್ಗೆ ನಾನು ಸ್ವಲ್ಪ ಸ್ಟಡಿ ಮಾಡಿದಾಗ ಜಸ್ಟ್ ಕುತ್ಕೊಂಡು ನೋಡಿದೆ ನಾನು. ಇದು ತುಂಬಾ ಪುರಾತನವಾದ ಒಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಇದು, ಆದ್ರೆ ಜನಗಳಿಗೆ ಗೊತ್ತಿಲ್ಲ ಅಷ್ಟೇ. ಹಾಗಾಗಿ ಈಗ ನಾವು ಎಲ್ಲ ವಿಡಿಯೋ ಮಾಡ್ಬೇಕಾಗಿದೆ. ಅಟ್ಲೀಸ್ಟ್ ಈ ವಿಡಿಯೋ ಯಾರಿಗ್ ರೀಚ್ ಆಗ್ಬೇಕು ಅವ್ರಿಗೆ ರೀಚ್ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಏನಪ್ಪಾ ಇದು ರಸಾಯನ ಶಾಸ್ತ್ರ ಅಥವಾ ರಸಾಯನ ಆಯುರ್ವೇದ ಅಂದ್ರೆ, ತುಂಬಾ ನ್ಯಾಚುರಲ್ ಮೆಡಿಸಿನ್ ನ ಇವ್ರು ಫಾಲೋ ಮಾಡ್ತಾರೆ. ಈಗ ಕಿಮೋಥೆರಪಿಯಲ್ಲಿ ನಿಮಗೆ ಗೊತ್ತು ತುಂಬಾ ಸೈಡ್ ಎಫೆಕ್ಟ್ಸ್ ಗಳು ಇರುತ್ತೆ. ಅದ್ ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಅಂದ್ರೆ ಅದರಲ್ಲಿರೋ ಸೈಡ್ ಎಫೆಕ್ಟ್ಸ್ ಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಬಟ್ ಇಲ್ಲಿ ರಸಾಯನ ಶಾಸ್ತ್ರ ಅಥವಾ ರಸಾಯನ ಆಯುರ್ವೇದ ಏನ್ ಯೂಸ್ ಮಾಡಿ ಇವರು ಕ್ಯಾನ್ಸರ್ ನ ಟ್ರೀಟ್ ಮಾಡ್ತಿದ್ದಾರೆ, ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಬದಲಾಗಿ ಕ್ಯಾನ್ಸರ್ ಪೇಷಂಟ್ ಅಲ್ಲಿ ಇಮ್ಯುನಿಟಿನ ಹೆಚ್ಚಿಸುವಂತದ್ದು, ಕ್ಯಾನ್ಸರ್ ಪೇಷಂಟ್ ಗೆ ಆಗ್ತಿರುವಂತ ಸೈಡ್ ಎಫೆಕ್ಟ್ಸ್ ಗಳನ್ನ ಕಡಿಮೆ ಮಾಡೋದು, ಒಂದು ಹೊಸ ಲೈಫ್ ಕೊಡೋದು, ಆ ಉದ್ದೇಶದಿಂದ ಪುನರ್ಜನ್ ಹಾಸ್ಪಿಟಲ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಗ್ರೇಟ್ ವರ್ಕ್ ಆಕ್ಚುಲಿ. ಕ್ಯಾನ್ಸರ್ ಪೇಷಂಟ್ ಯಾರಾದ್ರೂ ಈ ಹಾಸ್ಪಿಟ್ಲಿಗೆ ಬರ್ತಿದಾರೆ ಅಂದ್ರೆ ಅವ್ರು ಯಾಕೆ ಇಲ್ಲೇ ಬರಬೇಕು, ಅದಕ್ಕೆ 4 ರೀಸನ್ ಇದೆ. ಸೊ ಒಂದೊಂದೇ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದೇನಂದ್ರೆ ಏನು ಕೆಲಸ ಮಾಡಲ್ಲ, ತುಂಬಾ ಲೇಟ್ ಆಗಿ ವರ್ಕ್ ಮಾಡುತ್ತೆ, ಹಾಗೀಗಂತೆಲ್ಲ. ಆಯುರ್ವೇದಿಕ್ ಮೆಡಿಸಿನ್ಸ್ ಯಾವ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತಿದೆ ಅನ್ನೋದು ನಾವ್ ಇಲ್ಲಿ ನೋಡಬಹುದು. ಅಂದ್ರೆ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಸುಮ್ನೆ ಬ್ಲಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ಬದಲಾಗಿ ಅವರ ಜೀವಕೋಶಗಳನ್ನ ಸರಿ ಮಾಡುವಂತದ್ದು, DNA ನ ರಿಪೇರಿ ಮಾಡುವಂತ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಹೇಳಿದ್ದು 4 ರೀಸನ್ಸ್ ಇದೆ, ಅದರಲ್ಲಿ ಇದು ಫಸ್ಟ್ ಒನ್. ಎರಡನೇ ರೀಸನ್ ಏನಂದ್ರೆ, ಕಿಮೋಥೆರಪಿ ಯಾರಾದ್ರೂ ಆಲ್ರೆಡಿ ತಗೊಂತಾ ಇದ್ರೆ ಕ್ಯಾನ್ಸರ್ ಪೇಷಂಟ್ಸ್, ಅವರು ಆ ಥೆರಪಿನ ಕಂಟಿನ್ಯೂ ಮಾಡಬಹುದು ಈ ಮೆಡಿಸಿನ್ಸ್ ತಗೊಂತಾ. ಯಾಕಂದ್ರೆ ಇದು ಮತ್ತೆ ಒಂದು ಇಮ್ಯುನಿಟಿ ತರ ಕೆಲಸ ಮಾಡುತ್ತೆ, ಒಂಥರ ರಕ್ಷಕ ಕವಚ ತರ ಕೆಲಸ ಮಾಡುತ್ತೆ. ಮತ್ತೆ ಕಿಮೋಥೆರಪಿಯಿಂದ ಆಗುವಂತ ಸೈಡ್ ಎಫೆಕ್ಟ್ಸ್ ಗಳನ್ನ ಇದು ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಮೂರನೇ ರೀಸನ್ ಏನಂದ್ರೆ, ಈ ಟ್ರೀಟ್ಮೆಂಟ್ ಆಕ್ಚುಲಿ ಪೇನ್ಲೆಸ್. ಕಿಮೋಥೆರಪಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕೊಡ್ತಿರೋಂತ ಟ್ರೀಟ್ಮೆಂಟ್ ಪೇನ್ಲೆಸ್, ಮತ್ತೆ ಇದ್ರ ಜೊತೆಗೆ ನಿಮ್ಮ ಬೇರೆ ಎಲ್ಲ ದೈನಂದಿನ ಕಾರ್ಯಗಳನ್ನ ನೀವು ಆರಾಮ್ಸೆ ಮಾಡಬಹುದು. 4ನೇ ರೀಸನ್, ಇಲ್ಲಿ ಕಾಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಸ್ಪೆಷಲಿ ಯಾರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಕಿಮೋಥೆರಪಿ ಎಲ್ಲ ಅಫೋರ್ಡ್ ಮಾಡಕ್ಕೆ ಆಗಲ್ಲ, ಸೊ ಅವರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಹುದು. ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಕ್ಯಾನ್ಸರ್ ಪೇಷಂಟ್ಸ್ ಗೆ ಹೆಲ್ಪ್ ಆಗ್ಲಿ ಅಂತಾನೆ, ಸ್ಪೆಷಲಿ ಮಿಡಲ್ ಕ್ಲಾಸ್ ಅವರಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಆ ಉದ್ದೇಶದಿಂದ ಇಲ್ಲಿ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಕಮ್ಮಿ ಬೆಲೆಗಿದೆ, ಕಾಸ್ಟ್ ಎಫೆಕ್ಟಿವ್ ಇದೆ, ಸೊ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಪೇಷಂಟ್ ಕಡೆಯವರು ಒಬ್ರು ಇದ್ದಾರೆ, ಅವರಿಗೆ ಕೇಳೋಣ ಅವರ ಮನೆಯವ್ರು ಹೇಗಿದ್ದಾರೆ, ಇವಾಗ ಯಾವಾಗ ಇಲ್ಲಿ ಬಂದ್ರು ಏನು ಅಂತ ಅವ್ರ ಹತ್ರನೇ ವಿಚಾರಿಸೋಣ. ಸರ್ ನಮಸ್ತೆ. ಏನ್ ಹೆಸರು ನಿಮ್ದು? ಮಂಜುನಾಥ್. ಯಾವ ಊರು? ನಮ್ದು ಸಿರ್ಸಿ. ಯಾರ್ ಸರ್ ಪೇಷಂಟ್? ಅಮ್ಮ. ಅವ್ರ ಹೆಸರು? ಶಶಿಕಲಾ. ಯಾವಾಗ ಕ್ಯಾನ್ಸರ್ ಆಯ್ತು ಅಂತ ಹೇಗ್ ಗೊತ್ತಾಯ್ತು ನಿಮಗೆ? ಫಸ್ಟ್ ರಿಯಾಕ್ಷನ್ ಏನಿತ್ತು? ಫಸ್ಟ್ ರಿಯಾಕ್ಷನ್ ಮೇಡಮ್ ಅವ್ರಿಗೆ ಹೊಟ್ಟೆ ನೋವು, ಬೆನ್ನು ನೋವು ಬರ್ತಾ ಇತ್ತು. ಅದಾದ್ಮೇಲೆ ಸ್ಕ್ಯಾನ್ ಮಾಡಿದ್ಮೇಲೆ ನಮ್ಗೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಓಕೆ, ಅಂದ್ರೆ ಯಾವ ಕ್ಯಾನ್ಸರ್ ಅಂತ ಹೇಳಿದಾರಾ? ಹೇಳಿದ್ದಾರೆ. ಏನ್ ಹೇಳಿದ್ರು? ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳ್ತಾರೆ. ಮೊದ್ಲು ನೀವ್ ಎಲ್ಲಿ ಹೋಗಿದ್ರಿ, ಎಲ್ಲ ಟ್ರೀಟ್ಮೆಂಟ್ ಕೊಡ್ಸಿದ್ರಿ? ನಾವು ಮೊದ್ಲು ಮಂಗಳೂರು ಹೋಗಿದ್ವಿ. ಮಂಗಳೂರಲ್ಲಿ ಕಿಮೋ ಆಗಿದೆ, ರೆಡಿಗೇಷನ್ ಮಾಡಿದ್ವಿ. ಅದಾದ್ಮೇಲೆ ಅವರು ಕಮ್ಮಿ ಆಗಲ್ಲ, ರೆಡಿಗೇಷನ್ ಮುಗಿದ್ಮೇಲೆ MRI ಮಾಡಾದ್ಮೇಲೆ ಕಮ್ಮಿ ಆಗಲ್ಲ, ಬೇರೆ ಹಾಸ್ಪಿಟ್ಲಿಗೆ
ಸಿಜಿಷನ್ ಮಾಡ್ತಾರೆ ಬರ್ಕೊಟ್ಟಿದ್ರು ಅವ್ರು. ಓಕೆ. ನಾವಲ್ಲಿ ಕರ್ಕೋಗಿಲ್ಲ ಬೇಡ ಹ್ಮ್. ಅಂತ ಹೇಳಿ ಹ್ಮ್. ಮನೆಗೆ ಬಂದು ಸ್ವಲ್ಪ ದಿನ ಬಿಟ್ಟು ಹೋಗೋಳು ಮಾಡಿದ್ರು. ಆಮೇಲೆ ನಮ್ಮ ಫ್ರೆಂಡ್ ಅಂದ್ರು ಬೆಂಗಳೂರಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ, ನನ್ನ ಹೆಂಡತಿಗೂ ಅಲ್ಲೇ ಮಾಡ್ತಾ ಇದ್ದೆ, ಕಮ್ಮಿ ಇದೆ, ಹ್ಮ್. ನೀನು ಒಂದ್ಸಲ ಹೋಗಿ ನೋಡು ಅಂತ. ಬೇರೆ ಎಲ್ಲಾ ಕಡೆ ಹೋಗ್ ಬಂದ್ರಿ, ಹೌದು. ಸ್ವಲ್ಪ ನೋವು ಆಗಿರುತ್ತೆ, ಏನಪ್ಪಾ ಮಾಡೋದು ಅಂತ ಫೈನಲ್ ಈ ಹಾಸ್ಪಿಟ್ಲಿಗೆ ಬಂದಿರ್ತೀರಾ, ಹೌದು. ಒಂದು ಆಸೆ ಇಡ್ಕೊಂಡು, ಒಂದು ಭರವಸೆ ಇಡ್ಕೊಂಡು. ಹೌದು. ಆಗ ಪೇಷಂಟ್ ಕಂಡೀಷನ್ ಹೇಗಿತ್ತು? ಪೇಷಂಟ್ ಕಂಡೀಷನ್ ಅಂದ್ರೆ ಅವ್ರು ಸ್ವಲ್ಪ ವೀಕ್ ಎಲ್ಲ ಆಗಿ, ಅಂದ್ರೆ ಊಟ ಎಲ್ಲ ಕಮ್ಮಿ ಆಗಿತ್ತು, ವೀಕ್ ಆಗಿದ್ರು, ಅಂದ್ರೆ ಸುಸ್ತಾಗೋದು ಅವರಿಗೆ, ಹ್ಮ್. ನಿದ್ರೆ ಎಲ್ಲ ಸರಿ ಬರದೇ ಇರೋದು, ಹ್ಮ್. ಪೇನು, ಹೊಟ್ಟೆ ಪೇನ್ ಎಲ್ಲ ಬರ್ತಾ ಇತ್ತು. ಹ್ಮ್. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಎಲ್ಲ ಕಮ್ಮಿ ಇದೆ, ಅಡ್ಡಿಲ್ಲ, ಪರವಾಗಿಲ್ಲ, ಸುಧಾರಿಸಿದ್ದಾರೆ. ಸೊ ಮೆಡಿಸಿನ್ಸ್ ಇಲ್ಲಿ ಕೊಡ್ತಿರೋದು ವರ್ಕ್ ಆಗ್ತಾ Work ಇದೆ. ಆಗ್ತಾ ಇದೆ. ಯಾವಾಗ ಬಂದ್ರಿ, ಎಷ್ಟು ತಿಂಗಳಾಯ್ತು ಈ ಹಾಸ್ಪಿಟಲ್ ಅಲ್ಲಿ ಮೆಡಿಸಿನ್ಸ್ ತಗೊಂತ? ಮೇಡಮ್ ಇಲ್ಲಿ ಫೆಬ್ರವರಿಲೇ ಬಂದಿದ್ದು. ಫೆಬ್ರವರಿ. ಹಾ, February. ಓಕೆ. 1.5 month ಆಯ್ತು ಬಂದು, ಈಗ ಸೆಕೆಂಡ್ ಟೈಮ್ ಬರ್ತಾ ಇದ್ದೀವಿ. ಈಗ ಬಂದಿದ್ದ ಉದ್ದೇಶ ಅಂದ್ರೆ ಫಾಲೋ ಅಪ್ ಮಾಡ್ತಾ ಇದೆ, ಇದೆ. ಅಂದ್ರೆ ಚೇತರಿಕೆ, ಅಂದ್ರೆ ಚೇತರಿಕೆ ಇದೆ. ಪೇಷಂಟ್ ಅಲ್ಲಿ ಬದಲಾವಣೆ ಕಾಣ್ತಾ ಇದೆ. ಬದಲಾವಣೆ ಇದೆ. ಓಕೆ. ಏನೆಲ್ಲ ಚೇಂಜಸ್ ಕಾಣ್ತಾ ಇದೆ ಮೇಡಮ್ ಪೇಷಂಟ್ಸ್? ಅವರಲ್ಲಿ ಈಗ ವೇಟ್ ಲೆಸ್ ಆಗ್ತಿದ್ರು, ಮೊದಲು ವೇಟ್ ಹೆಚ್ಚಾಗಿದೆ, ಊಟ ಇದೆಲ್ಲ ಸರಿ ಹೋಗ್ತಾ ಇದೆ, ಸುಸ್ತು ಅಂದಿರೋದೆಲ್ಲ ಕಮ್ಮಿ ಇದೆ, ಚೆನ್ನಾಗಿದ್ದಾರೆ. ಪೇಷಂಟ್ ಜೊತೆ ನೀವು ಬಂದಿದ್ದೀರಾ, ನೀವು ಪೇಷಂಟ್ ಕಡೆಯವ್ರು ಆಗಿರೋದ್ರಿಂದ ನಿಮಗೊಂದು ಭರವಸೆ ಬಂದಿದೆ. ಹೌದು. ಬಟ್ ಡಾಕ್ಟರ್ ಏನೆಲ್ಲ ಹೇಳಿದಾರೆ ನಿಮಗೆ? ನಮ್ಗೆ ಒಂದು ಪಿಟ್ ಸ್ಕ್ಯಾನ್ ರಿಪೋರ್ಟ್ ತರ್ಲಿಕ್ಕೆ ಬರ್ದಿದ್ರು, ಮಾಡಿಸ್ಕೊ ಬಂದಿದ್ದೇನೆ. ಅದ್ರಲ್ಲಿ ಕಮ್ಮಿ ಇದೆ, ಮೊದ್ಲಿನಕ್ಕಿಂತ ಬಹಳ ಕಮ್ಮಿ ಇದೆ. ಸೊ ಕಂಪೇರ್ ಮಾಡ್ತಿದ್ದೀರಾ ರಿಪೋರ್ಟ್? ರಿಪೋರ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ, ಅದು ಕಮ್ಮಿ ಇದೆ, ಫಸ್ಟ್ ಗಿಂತ ಬೆಟರ್ ಇದೆ, ಅಡ್ಡಿಲ್ಲ, ಅಂದ್ರೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ, ಚೆನ್ನಾಗಿದೆ ಅಂತ ಅಂದ್ರು. ಒಂದ್ ನಿಮ್ಮನ್ನ ನೋಡಕ್ ಖುಷಿ ಆಗ್ತಿದೆ, ಯಾಕಂದ್ರೆ ಅಮ್ಮನ ಬಗ್ಗೆ ಇಷ್ಟು ಕೇರ್ ತಗೊಂತಾ ಇದ್ದೀರಾ, ಅವ್ರ ಆರೋಗ್ಯದ ಬಗ್ಗೆ ನೀವು ವಿಚಾರಿಸ್ತಾ ಇದ್ದೀರಾ, ಅಂಡ್ ರೈಟ್ ಪ್ಲೇಸಿಗೆ ಬಂದಿದ್ದೀರಾ. ಆದಷ್ಟು ಬೇಗ ಅಮ್ಮ ಸರಿ ಆಗ್ತಾರೆ, ಒಳ್ಳೇದಾಗ್ಲಿ. Thank you. ಇಲ್ಲಿ ಇನ್ನೊಬ್ರು ಪೇಷಂಟ್ ಇದ್ದಾರೆ, ಅವ್ರಿಗೆ ಸ್ವಲ್ಪ ವಿಚಾರಿಸೋಣ ಬನ್ನಿ. ಏನ್ ಹೆಸರು ನಿಮ್ದು? ನನ್ನ ಹೆಸರು ತಿಪ್ಪಮ್ಮ. ಏನ್ ವಯಸ್ಸು? 40 ನನ್ನ ವಯಸ್ಸು. ನಿಮ್ಮೂರು? ನಮ್ದು ಬಳ್ಳಾರಿ ಜಿಲ್ಲಾ ಸುರಗುಂಪ ತಾಲೂಕು. ಯಾವಾಗ ಗೊತ್ತಾಯ್ತು ನಿಮಗೆ ಕ್ಯಾನ್ಸರ್ ಅದು ಅಥವಾ? ಕ್ಯಾನ್ಸರ್ ನನಗೆ ಬಂದ ಅಸಲ ಏನಂತ ಗೊತ್ತಿಲ್ಲ ನನಗೆ. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಅಡವಿ ಕೆಲ್ಸಕ್ಕೆ ಹೋಗ್ತೀವಿ. ಅದು ನನಗೆ ಒಂದಿನ ಜ್ವರ ಬಂದಿಲ್ಲ, ಏನು ನೋವಾಗಿಲ್ಲ. ಒಂದಿನ ನನಗೆ ಇದು ಕೈ ಎಲ್ಲ ಅರ್ಥ ಬಂದು ಗ್ಯಾಸ್ ಆದಂಗ ಆಯ್ತು. ಗ್ಯಾಸ್ ಆದಂಗ ಆದ್ರೆ ಅವಾಗ ನಾನು ಸ್ನಾನ ಮಾಡತ್ನಾಗ ಇದು ಹಿಂಗ ತೆಗಲುವಾಗ ಇದೇನು ಗಡ್ಡೆ ಐತಲ್ಲ ಅಂದ್ರೆ, ನಾನು ಇದು ಗಡ್ಡೆ ಅಂದ್ರೆ ಇದೈತಲ್ಲ ಅದು ಅಂತೂ ನಾನು ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನಮ್ಮ ತಂಗಿ ಹೇಳ್ದೆ, ಇದೇನೋ ಗಡ್ಡ ಆಗಿದ್ದಂಗ ಐತನ ಸ್ವಲ್ಪ ನೋಡಿದು ನನಗೆ ಗೊತ್ತಾಗ್ತಿಲ್ಲ ಅಂದೆ. ಅವ ಸರಿ ಅಂತೇಳಿ ನಮ್ಮ ತಂಗಿ ನೋಡ್ಲು ಮುಟ್ಟಿ, ನನಗೆ ಗೊತ್ತಾಗಲ್ತು ತಡಿ ಅಂತ ಅಮ್ಮಗೆ ತೋರಿಸಿ, ನಮ್ಮಮ್ಮ ತೋರಿಸ್ರೆ ಬೈದ್ಲು, ಇದೇನೋ ಗಡ್ಡೆ ಐತಿದು, ಹಿಂಗೆ ಇದ್ರಿ ಹಂಗ, ಹೋಗಿ ಡಾಕ್ಟರ್ ತಲ್ಲಿ ತೋರಿಸ್ಕೊಂಬ ಅಂದ. ಸರಿ ಅಂತೇಳಿ ಬೇರೆ ಡಾಕ್ಟರ್ ತಲ್ಲಿ ಹೋದ್ವಿ. ಆ ಡಾಕ್ಟರ್ ಹಿಂಗ್ ತೋರಿಸುವಾಗ ಆತ ಹಿಂಗ್ ಮುಟ್ಟಿ ನೋಡಿ, ಫಸ್ಟ್ ಬಳ್ಳಾರಿಗೆ ಹೋಗ್ಬಿಡಮ್ಮ, ಇಲ್ಲೆಲ್ಲಿ ಬೇಡ, ಫಸ್ಟ್ ನನಗೇನೋ ಡೌಟ್ ಐತೆ ಅಂತ. ಸರಿ ಸರ್ ಅಂತ ಬಳ್ಳಾರಿಗೆ ಹೋದ್ವಿ. ಅವಾಗೆಲ್ಲ ಮುಟ್ಟಿ ನೋಡಿದೆಲ್ಲ ಕೊಂಕಳದ ಎಲ್ಲ ಚೆಕ್ ಮಾಡಿದ್ರು. ಇದು ಕೆಟ್ಟ ಗಡ್ಡಮ್ಮ, ಇದು ತಡ ಮಾಡ್ಬಾರ್ದು, ಇದನ್ನ ಜಲ್ದಿ ಅಲ್ಲಿ ಚೂಜ್ ಇಂಜೆಕ್ಷನ್ಗೆ ಕೊಟ್ಟು ಬಿಡ್ರಿ, ಅಲ್ಲಿ ನೋಡಿ ನಾನು ಹೇಳ್ತೀನಿ ಏನನ್ನೋದು ಅಂತ. ಅಲ್ಲಿಗೆ ಹೋದ್ರೆ ಚೂಜ್ ಇಂಜೆಕ್ಷನ್ ಕೊಟ್ಮೇಲೆ 5 ಗಂಟೆ ರಿಪೋರ್ಟ್ ಬಂದ್ಮೇಲೆ ಮತ್ತೆ ಈ ಸಾರ್ ಹೇಳಿದ್ರಲ್ಲ, ಮತ್ತೆ ಅಲ್ಲಿ ಬಂದ್ವಿ, ಸಾರ್ ತೋರಿಸಿದ್ವಿ, ಇದು ಕ್ಯಾನ್ಸರ್ ಗಡ್ಡಮ್ಮ, ಇದು ಜಲ್ದಿ ಆಪರೇಷನ್ ಮಾಡ್ಬೇಕು, ತಡ ಮಾಡ್ಬಾರ್ದು ಅಂದ್ರು. ಆಯ್ತು ಸರ್ ಅಂತ. ಅವಾಗ ನಾವ್ ಮನೆಗೆ ಹೋಗಿ ನಮ್ಮ ಅಮ್ಮಗೆ ಎಲ್ಲಾರು ಹೇಳಿದ್ವಿ. ಅಲ್ಲಿ ಅಕ್ಕನವ್ರು ಇದಾರ, ಪದ್ಮಮ್ಮ ಅಕ್ಕನವ್ರು ಅಂತ, ನಾವ್ ಅಲ್ಲಿ ಚರ್ಚಿಗೆ ಹೋಗ್ತಿವಿ. ಹಿಂಗ ಅಕ್ಕ ಹೇಳ್ದೆ, ಬೇಡ ನಾನು ಬೆಂಗಳೂರಲ್ಲಿ ಕ್ಯಾನ್ಸರ್ಗೆ ಬಹಳ ಬೇಸ್ಟ್ ನೋಡ್ತಾರ ಅಂತ ಅಂದ್ರು. ಸರಿ ಅಂತೇಳಿ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅವಾಗೆಲ್ಲ ಮಾಡಿ ಆಪರೇಷನ್ ಮಾಡ್ಬಿಟ್ರು. ಅವ್ರು ಮಾಡಿ ಆಪರೇಷನ್ ಸಕ್ಸಸ್ ಆಗೈತೆ, ಚೆನ್ನಾಗಿದೆ ಅಂತೇಳಿ ನಮ್ಮನ್ನ ಕಳಿಸಿದ್ರು. ಮತ್ತೆ ಅದನ್ನ ಹೊಲಿಗೆ ಬಿಚ್ಕೊಂಬರಕ್ ಹೋಗುವಾಗ ಮತ್ತೆ ನಮಗೆ ಕೀಮೋ ಕೊಟ್ರು. ಕೀಮೋ ತಗೊಂಡ್ಮೇಲೆ 1 ತಿಂಗಳು ನನಗೆ ರೆಸ್ಟ್ ಆಗ್ಬಿಡ್ತು, ಆರಾಮಾದ್ಮೇಲೆ ಮತ್ತೆ ಅದು ಮೆಡಿಸಿನ್ ಅಂತ ಕೊಡಲ್ಲ, ಬರೀ ಕೀಮೋ ಕೊಡ್ತು. ಕೀಮೋ ನನ್ನ ಕೈಲಿ ಆಗಲ್ಲ, ತಟ್ಟಿನ ಶಕ್ತಿ ಇಲ್ಲ ನನಗೆ, ಆಗಲ್ಲ ಅಂತೇಳಿ ನಾನೇನ್ ಮಾಡ್ದೆ, ಫೋನಲ್ಲಿ ನೋಡಿದ್ವಿ ಹಿಂಗ ಅಂತ. ಇಲ್ಲಿ ಬಂದ್ವಿ, ಫಸ್ಟ್ನ ದಿನ ಬಂದ್ಮೇಲೆ ನನ್ಗೆ ಆಪರೇಷನ್ ಮಾಡಿ ಕೈ ಎಲ್ಲ ನೈತಿತ್ತು. ಇಲ್ಲಿ ಬಂದ್ಮೇಲೆ ಇವರೆಲ್ಲ ಹೇಳಿದ್ಮೇಲೆ ಗುಳಿಗೆ ತಗೊಂಡೆ. ಸ್ವಲ್ಪ ಚಿಂತ ನನಗೆ ಸ್ವಲ್ಪ ಬೇಸ್ ಆರಾಮ್ ಅನಿಸ್ತು, ಕೈ ನೋವು ಇಲ್ಲ, ಹೊಟ್ಟೆಲ್ಲಿ ಸಂಕಟ ಇಲ್ಲ, ಆರಾಮದೇನೆ, ಬೇಸ್ ನಿದ್ರೆ ಮಾಡ್ತೀನಿ. ಮತ್ತೆ ದಿನ ಬಾತ್ರೂಮ್ಗೆ ವಾಶ್ರೂಮ್ಗೆಲ್ಲ ಹೋಗ್ತೀನಿ, ಮತ್ತೆ ಚೆನ್ನಾಗಿ ಊಟ ಮಾಡ್ತೀನಿ. ಇವಾಗ ಇಲ್ಲಿ ಬಂದಿದ್ ನಾನು 4ನೇ ತಿಂಗಳಿದು, 3 ಫುಲ್ ಆಗಿ 4ನೇ ತಿಂಗಳಲ್ಲಿ ಬಹಳ ಆರಾಮದೇನೆ. ಅಷ್ಟು ಆರಾಮ್ ಅಂದ್ರೆ ಅಷ್ಟು ಆರಾಮದೇನೆ. ಪ್ರತಿ ತಿಂಗಳು ಬರ್ತಾ ಇದ್ದೀರಾ? ಪ್ರತಿ ತಿಂಗಳು ಇಲ್ಲಿಗೆ ಬರ್ತೀನಿ. ಇಲ್ಲಿ ಬಂದು ಬೇಷ್ ಆಗೇನಿ, ಆರಾಮಾಗೇನಿ. ಕೀಮೋ ರೇಡಿಯೇಷನ್ಸ್ ಕೊಡ್ತಿದ್ರಲ್ಲ, ಅವಾಗ ಏನ್ ಅನ್ಸ್ತಿತ್ತು ನಿಮಗೆ? ಅದು ಕೀಮೋ ನನಗೆ ಬರೀ ವಾಂತಿ, ಊಟ ಅಸ್ಸಲು ಹೋಗ್ತಾ ಇಲ್ಲ. ಏನನ್ನ ನೋಡ್ರು ವಾಂತಿ, ಅನ್ನ ನೋಡ್ರು ವಾಂತಿ, ಏನು ನೋಡ್ರು ವಾಂತಿ. ನನ್ ನಿಶಕ್ತ, ನನಗೆ ಏನು ಕುಂದ್ರಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ, ಬರೀ ವಾಂತಿ. ಅಸ್ಸಲು ಊಟನೇ ಸೇರ್ತಿದ್ದಿಲ್ಲ, ನೀರೇ ಕುಡಿಯಕ್ ಆಗ್ತಿಲ್ಲ. 1 ವಾರ ಕಷ್ಟ ಬಿದ್ದುಬಿಟ್ಟಿನಿ. ಇಲ್ಲಿಗ ಟ್ರೀಟ್ಮೆಂಟ್ ತಗೊಂಡಿದ್ಮೇಲೆ ಹೇಗಿದೆ? ಚೆನ್ನಾಗಿದ್ದೀನಿ, ಚೆನ್ನಾಗಿ ಊಟ ಮಾಡ್ತೀನಿ, ಚೆನ್ನಾಗಿದ್ದೀನಿ, ಏನ್ ಅನ್ಸಿಲ್ಲ. ಫಸ್ಟ್ ತಗೊಂಡ್ಮೇಲೆ ಹೊಟ್ಟೆಲಿ ಸಂಕಟ ಆಯ್ತು. ಅದು ನನಗೆ ಕೇಳುವಾಗ ಸಾರ್ ಹಿಂಗಂದ್ರೆ ಮಜ್ಜಿಗೆ ಚೆನ್ನಾಗಿ ಕೊಡ್ಬೇಕು, ಚೆನ್ನಾಗಿ ಊಟ ಮಾಡ್ಬೇಕು ಅಂತ ಹೇಳಿದ್ರು. ಆಯ್ತು ಸರ್ ಅಂತ ತೆಂಗಿನ ಹಾಲು, ಮಜ್ಜಿಗೆ, ಊಟ ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿದ್ದೀನಿ.
ಇವಾಗ ಇಲ್ಲಿ ಬಂದಾಗ್ಲಿಂದ ಚೆನ್ನಾಗಿದೆ. ಇಲ್ಲಿ ಕೊಡ್ತಿರೋ ಮೆಡಿಸಿನ್ಸ್ ಆಯುರ್ವೇದ ಅಂತ ಗೊತ್ತಿದೆ ಅಲ್ವಾ, ಆಯುರ್ವೇದದ ಮೇಲೆ ನಂಬಿಕೆ ಬಂದಿದ್ಯಾ? ನಂಬಿಕೆ ಬಂದು ಅದಕ್ಕೋಸ್ಕರ ಎಲ್ಲ ಬಂದಿದ್ದು. ನೈಸ್. ಚೆನ್ನಾಗೈತೆ ಅಂತ ಬಂದಿನಿ. ಅನುಭವದಿಂದ ಹೇಳ್ತಾ ಇದ್ದೀರಾ. ಹ್ಮ್. ಕೇಳಿ ಖುಷಿ ಆಯ್ತು. ಹ್ಮ್. ಬೇಗ ಗುಣ ಆಕ್ಚುಲಿ ನೀವು ಗುಣ ಆಗಿದ್ದೀರಾ ಒಂದ್ ಲೆಕ್ಕದಲ್ಲಿ. ದೇವ್ರ ದಯೆಯಿಂದ ಒಳ್ಳೇದಾಗ್ಲಿ. ಗುಣ ಆಗಿನಿ. ಇದು ನೋಡ್ದಲ್ಲ ಅವ್ರು ಕೂಡ ಧೈರ್ಯ ಕೊಟ್ಟು ಅವ್ರು ಕೂಡ ಚೆನ್ನಾಗ್ ಆಗ್ಬೇಕಂತ. ಹೌದು. ನಿಮ್ಮ ಊರಲ್ಲಿ ಬೇರೆಯವರಿಗೂ ಹೇಳಿ ಯಾರಾದ್ರೂ. ನಾನು ಹೇಳ್ತೀನಿ ಹೌದು. ಪುನರುತ್ಥಾನಲ್ಲಿ ಬಹಳ ಚೆನ್ನಾಗಿ ಹೋಗ್ರಿ ಹೇಳ್ತೀನಿ ನಾನು. ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಆದ್ರೆ ಹೊರಗಡೆ ಕಷ್ಟ ಕಷ್ಟ ಆಗುತ್ತೆ, ಅಲ್ಲ. ಇಲ್ಲಾದ್ರೆ ನಿಮಗೆ ಅದು ಆಗ್ತಾ ಇದೆ. ಓಕೆ, ಒಳ್ಳೇದಾಗ್ಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ. ನಮಸ್ತೆ. ನಮಸ್ಕಾರ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನನ್ನ ಹೆಸರು ಶಾಜಾನ್ ಅಂತ. ಟ್ರಾವೆಲ್ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಸೊ ಹಾಸ್ಪಿಟಲ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೆ. ಒಂದಷ್ಟು ಕ್ವಶನ್ಸ್ ಇದೆ, ಕೇಳ್ಬಹುದಾ? ಪುನರ್ಜನ್ ಹಾಸ್ಪಿಟಲ್ ತುಂಬಾ ಫೇಮಸ್ ಆಗ್ತಾ ಇದೆ ಇವಾಗ, ಜನಗಳಿಗೆ ರೀಚ್ ಆಗ್ತಾ ಇದೆ. ಬಟ್ ಇನ್ನೂ ರೀಚ್ ಆಗ್ಬೇಕು. ತುಂಬಾ ಚೆನ್ನಾಗಿ ಕೆಲಸ ನಡೀತಿದೆ. ಹೇಗಿದೆಲ್ಲ ಸಾಧ್ಯ ಆಗಿದೆ ಅಂತ? ನಮಸ್ತೆ, ನಾನು ಡಾಕ್ಟರ್ ರಶ್ಮಿ. ಮೆನಿ ಆಫ್ ದ ಪೇಷಂಟ್ಸ್ ಕೆಲವಷ್ಟು ಟ್ರೀಟ್ಮೆಂಟ್ ತಗೊಂಡಾಗ ಅದರಿಂದ ಸರಿಯಾಗಿ ರಿಸಲ್ಟ್ ಸಿಗದೆ ಇಲ್ಲ, ಅಥವಾ ಆ ಟ್ರೀಟ್ಮೆಂಟ್ ಇಂದ ಆಗೋ ಸೈಡ್ ಎಫೆಕ್ಟ್ ಗಳನ್ನ ಸರಿ ಮಾಡ್ಕೊಳಕ್ ಆಗ್ದಲೇ ಇರೋ ಕಾರಣ ಇಲ್ಲಿ ಬರ್ತಾ ಇದ್ದಾರೆ. ಅಂಡ್ ಇಲ್ಲಿ ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಸಿಗ್ತಿದೆ, ಪೇನ್ಲೆಸ್ ಆಗಿ. ಮೇನ್ಲಿ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗ್ ಆಗ್ತಿದೆ ಪೇಷಂಟ್ಸ್. ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಸುಮಾರು ಮತ್ತೆ ವರ್ಡ್ ಆಫ್ ಮೌತ್ ಜಾಸ್ತಿ ಇದೆ. ಒಬ್ರಿಗೊಬ್ರು ಹೇಳಿ, ಪಕ್ಕದ ಮನೆಯವ್ರಿಗೆ ಹೇಳಿ, ಅದೇ ಊರಲ್ಲಿರೋ ಸುಮಾರು ಜನ ಹೇಳಿ ಕಳಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ಪೇಷಂಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಇಲ್ಲಿ. ಸೊ ರಸಾಯನ ಟ್ರೀಟ್ಮೆಂಟ್ ತುಂಬಾ ಹಳೆ ಪದ್ಧತಿ, ಆಯುರ್ವೇದ ಪದ್ಧತಿ. ಆಯುರ್ವೇದ ಅಂದ ತಕ್ಷಣ ಎಲ್ಲ ಹಳೆ ಕಾಲದಂತ ಅನ್ಕೊಂತಾರೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅದು ಹೇಗ್ ವರ್ಕ್ ಆಗುತ್ತೆ ಅಂತ, ಸೇಫ್ ಆಗಿದೆಯಾ ಅಂತ ನನ್ನ ಪ್ರಶ್ನೆ. ರಸಾಯನ ಆಯುರ್ವೇದ ಅಂತಕ್ಕಂಥದ್ದು ಆಯುರ್ವೇದದಲ್ಲಿರುವಂತಹ ಒಂದು ಭಾಗ. ರಸಾಯನ ಆಯುರ್ವೇದದಲ್ಲಿ ನಾವೇನ್ ಮಾಡ್ತೀವಿ, ಮೇನ್ಲಿ ನಮ್ಮ ದೇಹವನ್ನ ಟಾರ್ಗೆಟ್ ಮಾಡ್ತೀವಿ. ಅಂದ್ರೆ ನಮ್ಮ ದೇಹಕ್ಕೆ ಶಕ್ತಿ ಕೊಡುವಂಥದ್ದು, ನಮ್ಮ ದೇಹಕ್ಕೆ ಪುಷ್ಟಿ ಕೊಡುವಂಥದ್ದು, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ನಮ್ಗೆ ರೋಗ ಬರದೇ ಇರೋ ಹಾಗೆ, ನಮ್ಮ ಇರೋ ದೇಹ ಆದಷ್ಟು ದಿನ ಸ್ಟ್ರಾಂಗ್ ಆಗಿ ಇನ್ನ ಜಾಸ್ತಿ ದಿನ ಆರೋಗ್ಯವಾಗಿರೋ ಹಂಗೆ ಮಾಡುವಂಥದ್ದು. ಬಟ್ ಮಾಡರ್ನ್ ಮೆಡಿಸಿನ್ ಏನಾಗುತ್ತೆ, ಅದು ಡೈರೆಕ್ಟ್ ಟಾರ್ಗೆಟ್ ಮಾಡೋದು ರೋಗವನ್ನ, ದೇಹವನ್ನಲ್ಲ. ಇಲ್ಲಿ ನಾವು ಟಾರ್ಗೆಟ್ ಮಾಡ್ತಾ ಇರೋದು ದೇಹವನ್ನ, ರೋಗವನ್ನಲ್ಲ. ಇದೇ ನಮ್ಮ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಮಾಡರ್ನ್ ಅಂಡ್ ಆಯುರ್ವೇದ. ರಸಾಯನ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತುಂಬಾ ಫೇಮಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಆಲ್ರೆಡಿ ಬುಕ್ಸ್ ಗಳಲ್ಲಿ ಅಥವಾ ಲಿಟ್ರೇಚರ್ಸ್ ಅಥವಾ ಬೇರೆ ಎಲ್ಲ ಏನಾದ್ರು ಇದೆಯಾ ಅಂತ? ಸುಮಾರು ಟೆಕ್ಸ್ಟ್ ಗಳಿದೆ. ಈಗ ಆಯುರ್ವೇದ ಟೆಕ್ಸ್ಟ್ ಗಳು ರೈಟ್ ಫ್ರಮ್ ಚರಕ ಸಂಹಿತ, ಸುಶ್ರುತ ಸಂಹಿತ ಇಂದ ಹಿಡಿದು ನಾಗಾರ್ಜುನ, ಚಕ್ರದತ್ತ, ರಸರತ್ನ ಸಮುಚ್ಚಯ ಅಂತೆಲ್ಲ ಸುಮಾರಷ್ಟು ಟೆಕ್ಸ್ಟ್ ಬುಕ್ ಗಳಿದೆ. ಸುಮಾರಷ್ಟು ರಿಸರ್ಚ್ ಪೇಪರ್ ಗಳು ಇದೆ ಇದ್ರ ಮೇಲೆ. ಬಟ್ ತುಂಬಾ ಕ್ಲಾಸಿಕಲ್ ರೆಫರೆನ್ಸ್ ಅಂತ ಹೋದ್ರೆ ನಾನು ಈಗ ಹೇಳಿದ ಬುಕ್ ಗಳು, ಅಂದ್ರೆ ತುಂಬಾ ಹೆಸರು ಹೇಳಕ್ ಹೋದ್ರೆ ಮೋರ್ ದನ್ 1000 ಬುಕ್ಸ್ ಇದೆ. ಬಟ್ ಮೇನ್ ತುಂಬಾ ಫೇಮಸ್ ಇರೋದು ನಾನು ನಿಮ್ಗೆ ಹೇಳಿದೆ, ಸುಮಾರಷ್ಟು ರೆಫರೆನ್ಸ್ ಗಳು ಅವೈಲೇಬಲ್ ಇದೆ. ರಸಾಯನ ಟ್ರೀಟ್ಮೆಂಟ್ ಆಲ್ಟರ್ನೇಟ್ ಅಥವಾ ಇದನ್ನ ನೀವು ಮೇನ್ ಟ್ರೀಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀರಾ? ಆಕ್ಚುಲಿ ನಾನು ಇದನ್ನ ಆಲ್ಟರ್ನೇಟ್ ಅಥವಾ ಮೇನ್ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಇದನ್ನ ಒಂದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಯಾಕೆ ಅಂತಂದ್ರೆ ಇವಾಗ ನಮ್ಮ ರಸಾಯನ ಮೆಡಿಸಿನ್ ಮಾಡ್ತಾ ಇರೋದೇ ಬೇರೆ ಆಕ್ಷನ್, ಅವರ ಕೀಮೋಥೆರಪಿ, ರೇಡಿಯೋಥೆರಪಿ ಅಥವಾ ಆಪರೇಷನ್ ಸರ್ಜರಿ ಅಂದ್ರೆ ಅದೇ ಬೇರೆ ಆಕ್ಷನ್ ಇರುತ್ತೆ. ಸೊ ಎರಡೂ ಡಿಫ್ರೆಂಟ್. ಅದು ಏನಿದೆ ಅದನ್ನ ರಿಮೂವ್ ಮಾಡ್ತಾ ಇರುತ್ತೆ, ನಮ್ದು ಬರ್ದೇ ಇರೋ ಹಾಗೇನೆ ಆದಷ್ಟು ತಡಿತಾ ಇರುತ್ತೆ. ಸೊ ಎರಡೂ ಆಕ್ಷನ್ ಜೊತೆ ಸೇರಿದ್ರೆ ಒಂದು ಒಳ್ಳೆ ರಿಸಲ್ಟ್ ನ ನೋಡ್ಬೋದು. ಸೊ ಬೆಟರ್ ಲೆಟ್ ಇಟ್ ಗೋ ಆಸ್ ಎ ಇಂಟಿಗ್ರೇಟೆಡ್ ಥೆರಪಿ. ಯಾವ ಸ್ಟೇಜ್ ಅವರಿಗೆ ನೀವು ಈ ಟ್ರೀಟ್ಮೆಂಟ್ ನ ಸಜೆಸ್ಟ್ ಮಾಡ್ತೀರಾ? ಸ್ಟೇಜಸ್ ಬೇರೆ ಬೇರೆ ಇದೆ, ಸೊ ಹೇಗ್ ವರ್ಕ್ ಆಗುತ್ತೆ ಅಂತ? ನಮ್ಮ ಹತ್ರ ಬರುವಾಗ ಹೆಚ್ಚಿನ ಸಮಯ ಬರೋದು ತುಂಬಾ ಅಡ್ವಾನ್ಸ್ಡ್ ಕಂಡೀಷನ್ ಅಲ್ಲಿರೋದು, ಅಂದ್ರೆ 3rd ಸ್ಟೇಜ್ ಕ್ರಾಸ್ ಆಗಿ 4th ಸ್ಟೇಜ್ ಇರೋ ಪೇಷಂಟ್ಗಳು ಹೆಚ್ಚಿಗೆ ಬರ್ತಾರೆ. ಈಗೀಗ ಸ್ವಲ್ಪ ಅವೇರ್ನೆಸ್ ಹೆಚ್ಚಾಗ್ತಾ ಇರೋದ್ರಿಂದ ಸ್ವಲ್ಪ ಇನಿಷಿಯಲ್ ಸ್ಟೇಜಸ್ ಪೇಷಂಟ್ಸು ಬರ್ತಾರೆ. ಸೊ ಟ್ರೀಟ್ಮೆಂಟ್ ವೈಸು ಹೆಚ್ಚಾಗಿ ಎಲ್ಲಾ ತರದವರಿಗೂ ಕಾನ್ಸೆಪ್ಟ್ ಸೇಮೇ ಇರೋದ್ರಿಂದ, ಎಲ್ಲರಲ್ಲೂ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಆಗೋದ್ರಿಂದ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ ಸೇಮ್ ಇರುತ್ತೆ. ಬಟ್ ಪೇಷಂಟಿಗೆ ಬರೋ ರಿಸಲ್ಟ್ ಅವರಲ್ಲಿರೋ ಸಿವಿಯಾರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನೀವು ಇನ್ಫಾರ್ಮೇಶನ್ ಕೊಡೋದ್ರ ಜೊತೆಗೆ ನನಗೂ ಒಂದಷ್ಟು ನಾಲೆಡ್ಜ್ ಸಿಕ್ತು. ಆರೋಗ್ಯವೇ ಭಾಗ್ಯ ಅಂತಾರೆ, ಅದು ತುಂಬಾ ಚೆನ್ನಾಗಿ ಇವಾಗ ಮೇಕ್ ಸೆನ್ಸ್ ಅಂತಾರಲ್ಲ, ಹಂಗ ಅನಿಸ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ನಾನ್ ಪೇಷಂಟ್ಸ್ ಜೊತೆ ಮಾತಾಡಿದಾಗ ಅವರಲ್ಲಿ ನೋಡಿದಂತ ಕಾನ್ಫಿಡೆನ್ಸ್ ಏನಂದ್ರೆ, ಅವ್ರು ಇಲ್ಲಿ ಏನ್ ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಅದು ಅವರಿಗೆ ಹೆಲ್ಪ್ ಮಾಡ್ತಿದೆ. ಸೊ ನಿಮ್ಮಲ್ಲಿ ಏನಾದ್ರೂ ನಿಮ್ಮ ಕಡೆ, ನಿಮ್ಮ ಮನೆ ಹತ್ರ ಅಥವಾ ನೀವೇನಾದ್ರೂ ಯಾರಿಗಾದ್ರೂ ನೋಡಿದ್ರೆ ಕ್ಯಾನ್ಸರ್ ಪೇಷಂಟ್ಸ್ ಇದ್ರೆ ಖಂಡಿತ ರೆಫರ್ ಮಾಡಿ ಪುನರ್ಜನ್ ಹಾಸ್ಪಿಟಲ್ ಬಗ್ಗೆ. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇವರ ಬ್ರಾಂಚಸ್ ವಿಜಯವಾಡ, ಹೈದರಾಬಾದ್, ಕೋಲ್ಕತ್ತಾ, ಡೆಲ್ಲಿ, ಚೆನ್ನೈ ಇಲ್ಲೆಲ್ಲ ಇದೆ. ಸೊ ನಾನು ಈ ಹಾಸ್ಪಿಟಲ್ ಡೀಟೇಲ್ಸ್ ಫುಲ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸ್ಕ್ರೀನಲ್ಲಿ ಬರ್ತಿರೋ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಫುಲ್ ಡೀಟೇಲ್ ಅವ್ರು ನಿಮ್ಗೆ ಹೇಳ್ತಾರೆ. ಸೊ ಒಂದು ಲೈಫಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ.